ಮತ್ತು ಈ ಆಸ್ತಾ ಅವಳಿಗೆ ಓಡಿ ಹೋಗಲು ಸಹಾಯ ಮಾಡಿದಾಳೆ ಅಂತ ನನಗನ್ನಿಸ್ತಾ ಇದೆ. ನಾನು ಏನು ಮಾಡಿಲ್ಲ ಅತ್ತೆ, ದಯವಿಟ್ಟು ನನ್ನನ್ನ ನಂಬಿ. ಯಾವುದೇ ಕಾರಣಕ್ಕೂ ಈ ಮದ್ವೆ ನಿಲ್ಬಾರ್ದು. ಮದ್ವೆ ಹುಡುಗಿ ಓಡೋದ್ರೆ ಪರವಾಗಿಲ್ಲ, ಅವಳ ಜಾಗದಲ್ಲಿ ಇನ್ನೊಬ್ಬರನ್ನ ಕೂರಿಸಿ. ಈ ಮದ್ವೆ ಆಗ್ಲೇಬೇಕು, ಇಲ್ಲ ಅಂದ್ರೆ ಅರ್ಮಾನ್ ಕೋಪ ಎಲ್ರಿಗೂ ಗೊತ್ತು. ನಾನು ಕೂಡ ಏನು ಮಾಡಕ್ಕಾಗಲ್ಲ, ಅರ್ಥ ಆಯ್ತಾ? ಅರ್ಮಾನ್ಗೆ ಹುಡುಗಿರು ಅಂದ್ರೆ ಆಗ್ತಾ ಇರ್ಲಿಲ್ಲ. ಅವನ ತಾತ ಹಾರ್ಟ್ ಅಟ್ಯಾಕ್ ನ ನಾಟಕ ಮಾಡಿ ಈ ಮದುವೆಗೆ ಅವನನ್ನ ಒಪ್ಸಿದ್ರು. ಈಗ ಹುಡುಗಿ ಓಡಿ ಹೋಗಿದ್ದಾಳೆ ಅಂತ ಗೊತ್ತಾದ್ರೆ ಅರ್ಮಾನ್ ಯಾವತ್ತೂ ಮದುವೆ ಆಗಲ್ಲ ಅನ್ನೋದು ನಿಶ್ಚಯವಾಗಿತ್ತು. ಪ್ರಿಯಾಂಕಾ ತಾಯಿ ಎಲ್ಲಾ ಆರೋಪವನ್ನು ಆಸ್ಥಾ ಮೇಲೆ ಹಾಕುತ್ತಾ ಹೀಗೆಂದಳು, ಇದೆಲ್ಲ ಆಗೋದಕ್ಕೆ ನೀನೇ ಕಾರಣ. ಇದಕ್ಕೆ ಪನಿಷ್ಮೆಂಟ್ ಸಹ ನಿನಗೆ ಸಿಗ್ಬೇಕು. ಈ ಮದುವೆ ನಿಲ್ಲಲ್ಲ. ಈ ಮದುವೆಯ ಮದುಮಗಳು ನೀನೇ, ಗೊತ್ತಾಯ್ತಾ? ಗೊತ್ತಾಯ್ತಾ? ಆಸ್ಥಾಳ ಕಣ್ಣಲ್ಲಿ ಭಯ ಇತ್ತು. ಅವಳು ಅಳುತ್ತಾ ಕೇಳಿದ್ಲು, ನನಗೆ ಮದುವೆ ಬೇಡ ಅತ್ತೆ. ಪ್ಲೀಸ್ ನನ್ನನ್ನ ನನ್ನ ಅಜ್ಜಿ ಹತ್ರ ಹೋಗೋದಕ್ ಬಿಡಿ ಪ್ಲೀಸ್. ಪ್ರಿಯಾಂಕಾ ಅಕ್ಕ ಹೇಳ್ತಾ ಇದ್ಲು, ಅವಳು ಬಾಯ್ ಮುಚ್ಚು, ಒಂದು ಮಾತು ಸಹ ಆಡ್ಬೇಡ, ನಾನು ಹೇಳಿದ ಹಾಗೆ ನೀನ್ ಮಾಡ್ಬೇಕು. ಆಸ್ಥಾ ಅತ್ತಳು ಕಿರ್ಚಿದ್ಲು, ಆದ್ರೆ ಯಾರು ಸಹ ಅವಳು ಮಾತನ್ನ ಕೇಳಲಿಲ್ಲ. ಆ ಕ್ಷಣದಲ್ಲಿ ಅದು ಒಬ್ಬ ಹುಡುಗಿಯ ಜೀವನ ಆಗಿರಲಿಲ್ಲ, ಅದು ಸಿಂಘಾನಿಯಾ ಎಂಪೈರ್ ನ ಕಳಂಕರಹಿತ ಗೌರವದ ಬಗ್ಗೆ ಆಗಿತ್ತು. ನೀನ್ ಈ ಮದ್ವೆ ಮಾಡ್ಕೊಳ್ಳೇಬೇಕು, ಇಲ್ಲದಿದ್ರೆ ಅರ್ಮಾನ್ ಸಿಂಘಾನಿಯಾ ನಮ್ಮನ್ನೆಲ್ಲ ಕೊಂದೇ ಬಿಡ್ತಾನೆ. ಆ ಮನುಷ್ಯ ಎಷ್ಟು ಅಪಾಯಕಾರಿ ಅನ್ನೋದು ನಿಂಗೆ ಗೊತ್ತಿಲ್ಲ. ತಪ್ಪಿಸಿಕೊಳ್ಳಲು ಯಾವುದೇ ದಾರಿ ಉಳಿಯದ ಕಾರಣ ಆಸ್ಥಾಳನ್ನು ಬೇಗ ಭಾರವಾದ ವಧುವಿನ ಉಡುಪಿನಲ್ಲಿ ಸಿದ್ಧಪಡಿಸಲಾಯಿತು. ಅವಳ ಮುಖವನ್ನು ಮುಚ್ಚಲು ಉದ್ದವಾದ ಪರದೆಯನ್ನು ಹಾಕಲಾಯಿತು. ದಯವಿಟ್ಟು ನಿಮ್ಮ ಕೈಗಳನ್ನ ಮುಂದೆ ಚಾಚಿ. ಮುಖವನ್ನು ಸಂಪೂರ್ಣವಾಗಿ ಮುಚ್ಚಿದ್ದರಿಂದ ಅರ್ಮಾನ್ಗೆ ಹುಡುಗಿ ಬದಲಾಗಿದ್ದಾಳೆ ಎಂಬ ವಿಷಯ ತಿಳಿಯಲೇ ಇಲ್ಲ. ಅವನು ಬೇಗ ಮದುವೆಯ ಎಲ್ಲಾ ಶಾಸ್ತ್ರಗಳನ್ನು ಮುಗಿಸಿದ. ಮದುವೆ ಮುಗಿದ ತಕ್ಷಣ ಮತ್ತೆ ತನ್ನ ಫೋನ್ ಮತ್ತೆ ಕೆಲಸದಲ್ಲಿ ತೊಡಗಿಸಿಕೊಂಡ. ಸರ್, ಈ ಫೋಲ್ಡರ್ ಅಲ್ಲಿ ಈ ಹುಡುಗಿ ಸಂಪೂರ್ಣ ಇನ್ಫಾರ್ಮೇಶನ್ ಇದೆ. ಇದರ ಮಧ್ಯದಲ್ಲಿ ಅರ್ಮಾನ್ನ ತಾತ ಅಲೋಕ್ ಆಸ್ಥಾಳ ಸಂಪೂರ್ಣ ಬಯೋಡೇಟಾವನ್ನ ತರಿಸಿದ್ದರು. ಅವಳ ಬಗ್ಗೆ ಮತ್ತು ಅವಳ ಮನೆಯವರ ಬಗ್ಗೆ ವಿಷಯವನ್ನು ನೋಡುತ್ತಿದ್ದರು. ಆಗ ಅವರ ನೋಟ ಆಸ್ಥಾಳ ಅಪ್ಪ ಅಮ್ಮನ ಫೋಟೋ ಮೇಲೆ ಬಿತ್ತು. ಆಕ್ಸಿಡೆಂಟ್ ನಲ್ಲಿ ತೀರಿ ಹೋಗಿದ್ದ ಅವರ ಅಪ್ಪ ಅಮ್ಮನ ಫೋಟೋ ನೋಡಿ ಅಲೋಕ್ ಅವರಿಗೆ ಗಾಬರಿಯಾಯಿತು. ನಾನು ಫಸ್ಟ್ ಅನ್ಕೋತಾ ಇದ್ದೆ ಒಂದೆರಡು ದಿನ ಆದ್ಮೇಲೆ ಈ ಹುಡುಗಿಗೆ ಡೈವರ್ಸ್ ಕುಡಿಸಿ ಕಳಿಸ್ಬೋದಿತ್ತು ಅಂತ. ಆದ್ರೆ ಇವಳು ತನ್ನ ಇಡೀ ಜೀವನನ ಈ ಅರ್ಮಾನ್ ಹೆಂಡತಿಯಾಗೆ ಕಳಿಬೇಕು. ಮದುವೆ ಮುಗಿದ ಮೇಲೆ ಗಂಡು ಮತ್ತು ಹೆಣ್ಣು ಸಿಂಘಾನಿಯಾ ಮ್ಯಾನ್ಷನ್ಗೆ ತಲುಪಿದರು. ಕಾರ್ ಇಳಿದು ಅರ್ಮಾನ್ ಮನೆ ಒಳಗಡೆ ಹೋಗಲು ಆರಂಭಿಸಿದ. ಅಷ್ಟರಲ್ಲಿ ಅವನ ತಾತ, ಮಗನೇ ಅರ್ಮಾನ್, ಮದುವೆ ಆದ್ಮೇಲೆ ನೀನೊಬ್ನೇ ಮನೆ ಒಳಗಡೆ ಹೋಗ್ಬಾರ್ದು. ನಿನ್ನ ಹೆಂಡತಿಯನ್ನು ಜೊತೆಗೆ ತಗೊಂಡು ಹೋಗ್ಬೇಕು. ಹೋಗಿ ನಿನ್ನ ಹೆಂಡತಿಯನ್ನ ಕರ್ಕೊಂಡ್ ಬಾ. ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನ ಕಳೆದುಕೊಂಡ ನಂತರ ಅರ್ಮಾನ್ ತನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸಿದ ಏಕೈಕ ವ್ಯಕ್ತಿ ಅಂದರೆ ಅವನ ತಾತ. ಅವರ ಮಾತನ್ನು ಅವನು ಎಂದಿಗೂ ಮೀರುವುದಿಲ್ಲ. ಸಿಂಘಾನಿಯಾ ಮೆನ್ಷನ್ ಒಳಗಡೆ ಕಾಲಿಡುವುದು ಪ್ರತಿಯೊಬ್ಬ ಹುಡುಗಿಯ ಕನಸು ಅಂತಾರೆ. ಆದ್ರೆ ಆಸ್ಥಾಗೆ ಅದು ಕನಸಿನ ಆರಂಭವಾಗಿರಲಿಲ್ಲ, ಅದು ಅವಳ ನಾಶದ ಬಾಗಿಲವಾಗಿತ್ತು. ಆಸ್ಥಾ ಇನ್ನೂ ತನ್ನ ಪರದೆ ತೆಗೆದಿರಲಿಲ್ಲ, ಆದ್ದರಿಂದ ಅವಳಿಗೆ ಏನು ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ. ಅರ್ಮಾನ್ ಕೋಪದಿಂದ ದೊಡ್ಡ ಹೆಜ್ಜೆ ಇಡುತ್ತಾ ಅವಳನ್ನು ಎತ್ತಿಕೊಂಡು ಮನೆಯ ಒಳಗಡೆ ಹೋದ. ಅವರು ಒಳಗೆ ಬರುವುದನ್ನು ನೋಡಿ ಅರ್ಮಾನ್ನ ತಮ್ಮ ಮತ್ತು ಕೆಲ ಸ್ನೇಹಿತರು ಹಾಲ್ನಲ್ಲಿ ಕ್ಲಾಪ್ಸ್ ಆರಂಭಿಸಿದರು. ಆದರೆ ಅವರು ಲಿವಿಂಗ್ ರೂಮ್ ನ ದಾಟುತ್ತಿದ್ದಂತೆ ಅರ್ಮಾನ್ ಕಠಿಣವಾಗಿ ಆಸ್ಥಾಳನ್ನ ಕೆಳಗಿಳಿಸಿದ. ಕೇಳಿ, ಮಾಡಬೇಕಾದ ಡ್ರಾಮಾ ಎಲ್ಲ ಮಾಡಾಗಿದೆ. ನನಗೆ ಆಫೀಸ್ನಲ್ಲಿ ತುಂಬಾ ಕೆಲಸ ಇದೆ. ನನಗೆ ಮತ್ತೆ ಯಾವ ಹೊಸ ಡ್ರಾಮಾ ಬೇಡ. ಹೀಗೆ ಹೇಳಿ ಅರ್ಮಾನ್ ತನ್ನ ಸ್ಟಡಿ ರೂಮ್ಗೆ ಹೋದ. ಎಷ್ಟತ್ತ ಅತ್ತಿಗೆ, ಬನ್ನಿ ನಿಮ್ ರೂಮ್ ತೋರಿಸ್ತೀನಿ. ತಾತನ ಸೂಚನೆ ಸಿಕ್ಕ ತಕ್ಷಣ ಅರ್ಮಾನ್ನ ತಮ್ಮ ಆಹಾನ್ ಆಸ್ಥಾಳನ್ನ ಅರ್ಮಾನ್ ರೂಮ್ಗೆ ಕರೆದುಕೊಂಡು ಹೋದ. ಒಳಗ್ ಬನ್ನಿ ಅತ್ತಿಗೆ. ವೆಲ್ಕಮ್. ಇದು ನಿಮ್ಮ ರೂಮ್. ನಿಮಗೆ ಏನಾದರೂ ಬೇಕಾದ್ರೆ ಬೆಲ್ಲೊತ್ತಿ. ನಿಮ್ಮ ಸೇವೆಗೆ ಯಾರಾದರೂ ಬರ್ತಾರೆ. ನೀವು ಆರಾಮಾಗಿರಿ, ಸ್ವಲ್ಪ ಹೊತ್ತಲ್ಲಿ ಮತ್ತೆ ಬರ್ತೀನಿ.
ಆಸ್ಥಾ ಒಳಗಡೆ ಬಂದ ತಕ್ಷಣ ಒಮ್ಮೆ ನೆಮ್ಮದಿಯ ಉಸಿರು ಬಿಟ್ಟಳು. ಅವಳು ತನಗೆ ಗೊತ್ತಿಲ್ಲದ ಯಾರದೋ ಮನೆಯಲ್ಲಿ ಒಬ್ಬಳೇ ಮೊದಲನೇ ಬಾರಿ ಇದ್ದದ್ದು. ಬಾಗಿಲನ್ನು ಸ್ವಲ್ಪ ತಳ್ಳಿದಳು. ಅದು ಆಟೋಮ್ಯಾಟಿಕ್ ಎಲೆಕ್ಟ್ರಾನಿಕ್ ಲಾಕ್ ಇರುವ ಡೋರ್ ಆಗಿತ್ತು.